ಸೊ ಕೊನೆಯದಾಗಿ ನಿಮ್ಮ ಕೂಸು ಇದು ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರೇಕ್ಷಕರು? ಈಗಂತೂ ತುಂಬಾ ಒಂದು ಎಲ್ಲರ ಮನ್ಸಲ್ಲೂ ಇದೆ, ಥಿಯೇಟರ್ಗೆ ಜಾಸ್ತಿ ಜನ ಬರ್ತಾ ಇಲ್ಲ, ಯಾಕೋ ಥಿಯೇಟರ್ಗೆ ಚಿತ್ರ ಪ್ರೇಮಿಗಳು ಬರೋದು ಕಮ್ಮಿ ಆಗ್ತಾ ಇದೆ ಅನ್ನೋಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲ್ಲ, ಅದು ಸತ್ಯ. ಅದರಲ್ಲಿ ಏನು ಸುಳ್ಳಿಲ್ಲ. ಆದರೆ ನಮ್ಮ ಚಿತ್ರಕ್ಕೆ ಬರ್ತಾರೆ, ಯಾಕೆಂದರೆ ನಮ್ಮ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಯಾವತ್ತೂ ಅವ್ರಿಗೆ ಗೊತ್ತು. ಆಮೇಲೆ ಈ ರಿಲೀಸ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ತೊಡಕುಗಳನ್ನು ಮೀರಿ ಅಂತಂದರೆ ಇದರಲ್ಲೇನೋ ಅದ್ಭುತ ಇದೆ. ಮತ್ತೆ ನಿರ್ಮಾಪಕರು 2 ಕೋಟಿ 3 ಕೋಟಿ ಬಂಡವಾಳ ಹಾಕಿ ಸಿನಿಮಾ ರಿಲೀಸ್ ಮಾಡಬೇಕು ಅಂತಂದರೆ ಅಷ್ಟು ಸುಲಭ ಅಲ್ಲ. ಅವ್ರಿಗೆ ಸಿನಿಮಾ ಮೇಲೆ ನಂಬಿಕೆ ಇತ್ತು, ನಾಗಶೇಖರ್ ಒಳ್ಳೆ ಸಿನಿಮಾ ಮಾಡ್ತಾರೆ ಅನ್ನೋದು ಗೊತ್ತಿತ್ತು. ಆಮೇಲೆ ಸಿನಿಮಾ ನೋಡಿದ್ರು ಅವರು, ಎಲ್ಲವೂ ನಮ್ಮ ಹತ್ರ. ಆಮೇಲೆ ಅದು ರಿಲೀಸ್ ಆದಾಗ ಬಂದ ಪ್ರಶ್ನೆಗಳಿಗೆಲ್ಲ ನಮ್ಮ ಹತ್ರ ಉತ್ತರ ಇದೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ಈ ಸಿನಿಮಾ ಭಾಳ ಅಚ್ಚುಕಟ್ಟಾಗಿ, ಭಾಳ ಒಂದು ನಿಮಗೆ ಏನಾಗುತ್ತೆ, ಒಂದು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಗೆ ಹೋದಂಗೆ ಆಗುತ್ತೆ ಸೆಕೆಂಡ್ ಹಾಫ್ ಆಫ್ ದಿ ಫಿಲ್ಮ್. ನಿಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ಬಿಡುತ್ತೆ. ಸೊ ಒಂದು ಫ್ಯಾಮಿಲಿ, ಒಂದು ಚಿಕ್ಕ ಮಗುವಿಂದ ಹಿಡಿದು ಅಜ್ಜಿ ತಾತವರೆಗೂ ಆನಂದವಾಗಿ ಕೂತ್ಕೊಂಡು ಪಾಪ್ಕಾರ್ನ್ ತಿಂದ್ಕೊಂಡು ನೋಡುವಂಥ ಸಿನಿಮಾ ಸಂಜು ವೆಸ್ಟ್ಗಿಂತ ಪಾರ್ಟ್ 2. ಬನ್ನಿ, ಜೂನ್ 6 ರಿಲೀಸ್ ಆಗ್ತಿದೆ ಕರ್ನಾಟಕ ರಾಜ್ಯದಾದ್ಯಂತ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡಿ ಭಾಳ ಅದ್ಭುತವಾದ ಒಂದು ಅನುಭವ ಕೊಡುತ್ತೆ ಸಿನಿಮಾ. ಓಕೆ ಸರ್, ಕೊನೆಯದಾಗಿ ಕಿಟಿ ಸರ್ ಏನು ಹೇಳಿ? ನಮ್ಮ ಮಣ್ಣಿನ ಸಿನಿಮಾ ನಮ್ಮ ಕನ್ನಡದ ಕಣ್ಣುಗಳಿಗೆ ಹಾಗೂ ಕಿವಿಗಳಿಗೆ ತುಂಬ ಖುಷಿ ಕೊಡುವಂಥ, ಮುದ ಕೊಡುವಂಥ ಒಂದು ಸಿನಿಮಾ. ನಾಗಶೇಖರ್ ಅವರು ಇಷ್ಟು ವರ್ಷ ಮಾಡ್ಕೊಂಡ್ಬಂದಿರೋ ಸಿನಿಮಾಗಳಾಗ್ಬೋದು, ನನ್ನನ್ನು ಇಷ್ಟು ವರ್ಷಗಳಿಂದ ನೋಡ್ತಾ ಇರೋ ನನ್ನ ಪ್ರೀತಿಯ ಕನ್ನಡ ಪ್ರೇಕ್ಷಕರಿಗೆ ಯಾವುದೇ ಥರದ ಬೇಜಾರು ಮಾಡ್ದಿರ ಖುಷಿಯಾಗಿ ಅವರ ಎಲ್ಲ ವಿಚಾರಗಳಲ್ಲೂ ಅವ್ರಿಗೊಂದಷ್ಟು ಮುದ ಕೊಟ್ಟು ಕಳಿಸುವಂಥ ಸಿನಿಮಾ. ಅದರಲ್ಲಿ 100% ಗ್ಯಾರಂಟಿ ಕೊಡ್ತೀವಿ. ಅದು ಗ್ಯಾರಂಟಿ ನ್ಯೂಸಲ್ಲೇ ಕೂತ್ಕೊಂಡು ಬನ್ನಿ, ನಿಮ್ಮನ್ನು ನಿರಾಶೆಗೊಳಿಸಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಚಿತ್ರದ ಯಶಸ್ಸಿನೊಂದಿಗೆ ಮತ್ತೆ ಮೀಟ್ ಆಗೋಣ. ಸೊ ನೋಡೋದಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಮಾತಾಡಿದ್ವಿ ಸಂಜು ವಿತ್ ಗೀತಾ 2 ಚಿತ್ರದ ಬಗ್ಗೆ. ನೀವು ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.